ನೋಡಿ ಸರ್, ಇದು ಈ ರಸ್ತೆಗೆ ಇರುವಂಥ ಜಾಗ 2 ಎಕರೆ. ಇದು ತಳಕಾಡು ಮತ್ತು ಕೊಳ್ಳೇಗಾಲ ರೋಡ್. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 2 ಎಕರೆ. ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. ಇದೇ ಲ್ಯಾಂಡ್ ನೋಡಿ, ಒಂದು ಬೋರ್ ಐತೆ. ಇವಾಗ ತೆಂಗು ಸಸಿಗಳೆಲ್ಲ ಹಾಕಿದ್ದಾರೆ. ಸಸಿಗಳು ಪೆನ್ಷನ್ ಮಾಡಿಲ್ಲ, ಇನ್ನೂ ಈ ಸಸಿಗಳು ಮಾಡಿದ್ದಾರೆ. 2 ಎಕರೆ 8 ಕುಂಟೆ ಇರುವಂಥ ಜಾಗ. ಬೋರ್ಲ್ ಮಾತ್ರ ಒಳ್ಳೆ ನೀರು ಐತೆ, ಇನ್ನೂ ಪೆನ್ಷನ್ ಮಾಡಿಲ್ಲ. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 200-250 ಅಡಿ ಬರ್ತದ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ತೋಟ ಮಾಡ್ಕಿರೋರ್ಗಂತೂ ಒಳ್ಳೆ ಜಾಗ, ಸೂಪರಾಗಿದೆ. ಲೈನಲ್ಲಿ ಹತ್ತಿರದಲ್ಲಿ ಐತೆ. 2 ಎಕರೆ ಚಿಲ್ಲರವ್ರಂಥ ಜಾಗ. ಒಂದು 7-8 ಕುಂಟೆ ಕರಾವಿದೆ ಅಂತ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಮಳವಳ್ಳಿಯಿಂದ ಒಂದು 16-17 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 117 ಕಿಲೋಮೀಟ್ರು ಕರೆಕ್ಟಾಗಿ ಲ್ಯಾಂಡ್ಗೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಇವ್ರು ಕುಂಟೆ 3 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ದೊಡ್ಡ ರೋಡ್ ಇದು. ನನಗೆ ಅಂಗಡಿಗಳು, ಕಮರ್ಷಿಯಲ್ ಜಾಗ ಏನು ಬೇಕಾದ್ರೂ ಮಾಡ್ಬೋದು. ತೋಟ ಮಾಡ್ಕಿರ್ತೀನಿ ಅಂದರೂ ಇರ್ಬೋದು. ಅವ್ರು ಕುಂಟೆ 3 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ಆ ಪಾರ್ಟಿ ಹತ್ರ ಕುಂಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಇದು ಇವಾಗ ಮಾತ್ರ ಸಸಿಗಳು ಹಾಕಿದ್ದಾರೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡೆವಲಪ್ಮೆಂಟ್ ಮಾಡ್ಕೋಬೋದು.